ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ದೇಶದ ಎಲ್ಲಾ ರಾಜ್ಯಗಳಲ್ಲೂ ಬೀದಿ ನಾಯಿಗಳ ಅಟ್ಟಹಾಸ ಮಿತಿಮೀರಿಬಿಟ್ಟಿದೆ. ಎಳೆ ಮಕ್ಕಳು, ವೃದ್ಧರು ಎನ್ನದೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾ ಇದ್ದು ಹಲವಾರು ಕಡೆ ಪುಟ್ಟ ಮಕ್ಕಳನ್ನ ಬಲಿ ತೆಗೆದುಕೊಂಡಿರುವಂತಹ ಉದಾಹರಣೆಗಳನ್ನ ನಾವು ಬಹಳಷ್ಟು ಕಂಡಿದ್ದೀವಿ. ಸೋಮವಾರವಷ್ಟೇ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು ನಾಯಿಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಂಡಿರುವ ಬಗ್ಗೆಯೂ ವರದಿಯನ್ನ ಕೇಳಿದ್ದೀವಿ. ಆದ್ರೂ ಬೀದಿ ನಾಯಿಗಳಿಂದ ಜನರಿಗೆ ಸುರಕ್ಷತೆಯೇ ಇಲ್ಲದಂತಾಗ್ಬಿಟ್ಟಿದೆ. 7 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಬೀದಿ ನಾಯಿಗಳ ಹಿಂಡು ಭೀಕರವಾಗಿ ದಾಳಿ ಮಾಡಿಬಿಟ್ಟಿದೆ. ಬಾಲಕಿ ಇದರಿಂದಾಗಿ ಗಂಭೀರವಾಗಿ ಗಾಯಗೊಂಡಿದ್ದು, ಈ ಭಯಾನಕ ದೃಶ್ಯ ಏನಿದೆ ಇದು ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾಯಿಗಳ ದಾಳಿಯಿಂದ ಅಸಹಾಯಕಳಾದ ಬಾಲಕಿ ಭಯದಿಂದ ಸಹಾಯಕ್ಕಾಗಿ ಕಿರುಚಿಕೊಂಡಿದ್ದಾಳೆ. ಇದು ನಡೆದಿರೋದು ತೆಲಂಗಾಣದಲ್ಲಿ. ಏಕಾಂಗಿಯಾಗಿ ಪುಟ್ಟ ಬಾಲಕಿ ತಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಗ ಅಚಾನಕ್ ಆಗಿ ಎಡವಿ ಬಿದ್ದಿದ್ದಾಳೆ. ಈ ವೇಳೆ ಅಲ್ಲೇ ಸುತ್ತಲೂ ಮಲಗಿದ್ದ 8ಕ್ಕೂ ಅಧಿಕ ನಾಯಿಗಳು, ಬೀದಿ ನಾಯಿಗಳು ಕ್ರೂರವಾಗಿ ಬಾಲಕಿ ಮೇಲೆ ಎರಗಿ ಮನ ಬಂದಂತೆ ಕಚ್ಚಿ ಎಳೆದಾಡ್ಬಿಟ್ಟಿದೆ. ಬಾಲಕಿ ನೋವಿನಿಂದ ಚೀರಾಡಿದ್ರೂ ಬಿಡದೆ ಸುತ್ತಲೂ ನಾಯಿಗಳು ಬೊಗಳುತ್ತಾ ಎಲ್ಲಂದರಲ್ಲಿ ಕಚ್ಚಿ ಹಾಕ್ಬಿಟ್ಟಿದೆ. ಈ ಮನಕಲಕುವ ಘಟನೆ ನಡೆದಿದ್ದು ತೆಲಂಗಾಣದ ಹನುಮಕೊಂಡ ಜಿಲ್ಲೆಯ ನ್ಯೂ ಶಾಂಪೇಟ್ ಎನ್ನುವಂತಹ ಪ್ರದೇಶದಲ್ಲಿ. ಆ ವೇಳೆ ಅಲ್ಲಿ ಸುತ್ತಲೂ ಯಾರೂ ಜನರಿರಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಗೆ ಓಡಿ ಬಂದ ವ್ಯಕ್ತಿಯೋರ್ವ ಕಲ್ಲು ಹಿಡಿದುಕೊಂಡು ನಾಯಿಗಳನ್ನ ದೂರ ಓಡಿಸಿದ್ದಾನೆ. ಭಯದಿಂದಲೇ ಮೇಲಕ್ಕೆದ್ದಂತಹ ಬಾಲಕಿ ವ್ಯಕ್ತಿ ಜೊತೆಗೆ ಹೋದ್ಲು. ಸ್ಥಳೀಯರು ತೀವ್ರವಾಗಿ ಗಾಯಗೊಂಡಿದ್ದ ಬಾಲಕಿಯನ್ನ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸಕಾಲದಲ್ಲಿ ವ್ಯಕ್ತಿಯೊಬ್ಬರು ಮಧ್ಯ ಪ್ರವೇಶ ಮಾಡಿದ್ರಿಂದ ಬಾಲಕಿ ಪ್ರಾಣಾಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾಳೆ ಅಂತ ವರದಿಯಾಗಿದೆ. ಇನ್ನು ಇದೇ ಪ್ರದೇಶದಲ್ಲಿ ಮತ್ತೊಂದು ದಾಳಿ ಕೂಡ ನಡೆದಿದೆ. ನೋಡಿ, ಒಂದೇ ದಾಳಿ ಅಲ್ಲ, ದುರಂತ ಅಂದ್ರೆ ಇದು ಈ ಪ್ರದೇಶದಲ್ಲಿ ನಡೆದ ಒಂದೇ ಘಟನೆಯಲ್ಲ. ಇದೇ ಸಮಯದಲ್ಲಿ ಹನುಮಕೊಂಡದ ಲಷ್ಕರ್ ಸಿಂಗಾರಂ ಎನ್ನುವಂತಹ ಪ್ರದೇಶದಲ್ಲಿ ಒಂಟಿಯಾಗಿ ನಡೆದುಕೊಂಡಂತಹ ಹೋಗ್ತಾ ಇದ್ದಂತಹ ಮತ್ತೊಬ್ಬ ಬಾಲಕನ ಮೇಲೂ ಬೀದಿ ನಾಯಿಗಳು ದಾಳಿ ಮಾಡಿವೆ. ಇದನ್ನ ಗಮನಿಸಿದಂತಹ ಸ್ಥಳೀಯರು ತಕ್ಷಣವೇ ನಾಯಿಗಳನ್ನ ಓಡಿಸಿ ಬಾಲಕನನ್ನ ರಕ್ಷಿಸಿದ್ದಾರೆ. ಒಟ್ಟಾರೆ ಬೀದಿ ನಾಯಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದ್ದು ದಿನೇ ದಿನೇ ಇದಕ್ಕೆ ಸೂಕ್ತ ಕಡಿವಾಣ ಹಾಕಬೇಕಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ಮದು.